Babylon 5. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಆ ಜೈಲಲ್ಲಿ ಇದ್ದಾಗ ಹೊರಬಂದಂಥ ಒಂದು ಫೋಟೋ ಮತ್ತು ವಿಡಿಯೋ ಕಾಲ್ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇದೀಗ ಅಷ್ಟೇನಾ ಅಲ್ಲಿಗಾಗಿದ್ದು, ಆಮೇಲೆ ಇನ್ನೇನು ನಡೆದಿಲ್ವಾ, ಇದರ ಹಿನ್ನೆಲೆ ಏನಿತ್ತು ಅನ್ನೋ ಒಂದು ವಿಚಾರವನ್ನು ತನಿಖೆ ಮಾಡಿದಾಗ ಕಾರಣ ಇಷ್ಟೇ, ಈ ಫೋಟೋಗೆ ಸಂಬಂಧಪಟ್ಟಂತೆ 3 FIRಗಳು ದಾಖಲಾಗಿತ್ತು. ಅದನ್ನು ತನಿಖೆ ಮಾಡ್ತಾ ಹೋದಾಗ ಬೇರೆ ಬೇರೆ ವಿಷಯಗಳು ಆಚೆ ಬರೋಕ್ಕೆ ಶುರುವಾಗಿದೆ. ಬರೀ 7 ಜನ ನಾವು ಸಸ್ಪೆಂಡ್ ಮಾಡಿಬಿಟ್ವಿ, ಅದು ಮಾಡಿದ್ವಿ ಅಂತ ಒಂದು ಭಾಗ ಇತ್ತು. ಇದೀಗ ಕಾರಾಗೃಹದ DGಗೇನೆ ಈ ಒಂದು ತನಿಖೆ ಉರುಳು ಸುತ್ತಕೊಳ್ತಾ ಇದೆ. ಇದೀಗ ಏನೇನು ನಡೆದಿತ್ತಿಲ್ಲಿ ಅಂಥೇಳಿ ಕೋಟಿಗಟ್ಟಲೆ ವ್ಯವಹಾರ ಅಂತ ಮಾತಾಡ್ತಾ ಇದ್ದಾರೆ. ಇರಲಿ, ಅದೆಲ್ಲವೂ ಕೂಡ ತನಿಖೆ ನಡೀಲಿ, ಡಾಕ್ಯುಮೆಂಟ್ಸ್ ನಮ್ಮ ಕೈಗೂ ಸಿಗಲಿ, ಆಮೇಲೆ ಅದರ ಬಗ್ಗೆ ನಾನು ಮಾತನಾಡ್ತೀನಿ. ಈಗ ಒಳಗಡೆ ನಡೀತಾ ಇರತಕ್ಕಂಥ ಮಾಹಿತಿಗಳು ಸ್ವಲ್ಪ ಲಭ್ಯವಾಗ್ತಾ ಇದೆ, ಡಾಕ್ಯುಮೆಂಟ್ಸ್ಗೆ ಸ್ವಲ್ಪ ಟೈಮ್ ಹಿಡಿಯಬಹುದು. ಇದರ ನಡುವೆ ಏನಾಗಿದೆ ಅಂತ ಹೇಳಿದ್ರೆ, ನಾಗನ್ನ ವಿಚಾರಣೆ ಶುರು ಮಾಡ್ಕೊಂಡಿದ್ದಾರೆ. ಈ ನಾಗ ಯಾಕೆ ಇಷ್ಟು ರಾಜಾತಿಥ್ಯವನ್ನು ಕೊಟ್ಟಿದ್ದ ದರ್ಶನ್ಗೆ, ಅಂಥದ್ದೇನಿತ್ತು, ವಿಲ್ಸನ್ ಗಾರ್ಡನ್ ನಾಗನಿಗೆ ಅಂಥದ್ದೇನಿತ್ತಪ್ಪ ಅಂತ ಒಂದು ಚರ್ಚೆ ಇಲ್ಲಿತ್ತು. ಇದೀಗ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಫೋಟೋ ವೈರಲ್ ಆದಮೇಲೆ ಏನೇನು ಮಾತಾಡಿದ್ದ ರೌಡಿ ಶೀಟರ್ ನಾಗ ದರ್ಶನ್ ಜೊತೆ ಅಂತ ಒಂದು ವಿಚಾರ. 3 FIRಗಳಾದ ಮೇಲೆ ವಿಚಾರಣೆ ಮಾಡಲಾಗಿದೆ. ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಅವತ್ತು ಸುಮ್ಮನೆ ಮಾತಾಡಿಲ್ಲ, ಮಾತುಕತೆ ಆಗಿದ್ದು ಬೇರೆ ವಿಚಾರಕ್ಕೆ, ಅದು ಡೀಲಾ ಅಂತ ಒಂದು ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ದೊಡ್ಡ ಮೊತ್ತಕ್ಕೆ ಇವರಿಬ್ಬರ ನಡುವೆ ಬಿಟ್ವೀನ್ ದರ್ಶನ್ ಆ್ಯಂಡ್ ವಿಲ್ಸನ್ ಗಾರ್ಡನ್ ನಾಗ ಒಂದು ಡೀಲ್ ಆಗಿತ್ತಾ ಅಂತ, ಆರೋಪಿಗಳನ್ನು ನೋಡಿಕೊಳ್ಬೇಕು ಅಂಥೇಳಿ ಒಂದು ಚರ್ಚೆ ನಡೆದಿತ್ತ ಅಲ್ಲಿ ಅಂತ. ಬರೀ ದರ್ಶನ್ ಹೋಗಿರಲಿಲ್ವಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಟೋಟಲ್ 17 ಜನ, 4 ಜನ ತುಮಕೂರಲ್ಲಿದ್ದರು. ಈ 14 ಜನರನ್ನು ನೋಡ್ಕೊಳ್ಬೇಕು ನಾಗ ಅಂತೇನಾದರೂ ಚರ್ಚೆ ನಡೆದಿತ್ತಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಸಾಕ್ಷ್ಯಗಳಿಗೂ ಜೈಲಿಂದಾನೇ ಕೆಲವರು ಬೆದರಿಕೆ ಹಾಕ್ತಾ ಇದ್ರಂತೆ. ಈ ಒಂದು ಪ್ರಕರಣದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇವ್ರನ್ನ ಯಾಕೆ ಆಚೆ ಬಿಡಬೇಡಿ ಅಂಥೇಳಿ ಪ್ರತಿ ಬಾರಿ ಪೊಲೀಸರು ಕೋರ್ಟ್ ಮುಂದೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಪ್ರಭಾವಿಗಳಿದ್ದಾರೆ, ಇವರಿಗೆ ಫ್ಯಾನ್ ಫಾಲೋಯಿಂಗ್ ಇದೆ, ಆಚೆ ಕೂಡ ಗೊತ್ತಿರ್ತಕ್ಕಂಥ ಜನ ಇದ್ದಾರೆ, ಇವರನ್ನು ಆಚೆ ಬಿಟ್ಟುಬಿಟ್ರೆ ಯಾವ್ಯಾವ ಸಾಕ್ಷ್ಯಗಳಿರ್ತಾವೋ, ಎವಿಡೆನ್ಸ್ಗಳಂತ ಇರ್ತಾವೋ ಎಲ್ಲವನ್ನು ಹಾಳು ಮಾಡಿ ಹಾಕ್ತಾರೆ, ಅದಕ್ಕೆ ಬೇಲ್ ಕೊಡಬೇಡಿ ಅಂತ ಹೇಳ್ತಾ ಇದ್ರು. ಇದರ ನಡುವೆ ಇಲ್ಲಿ ಈ ಥರ ಮಾತಾಡಿಕೊಂಡು ಥ್ರೂ ವಿಲ್ಸನ್ ಗಾರ್ಡನ್ ನಾಗನ ಮೂಲಕ ಅಥವಾ ನಾಗನ ಕಡೆ ಹುಡುಗರ ಮೂಲಕವಾಗಿ ಒಂದಷ್ಟು ಸಾಕ್ಷ್ಯಗಳಿಗೆ ಬೆದರಿಕೆಯನ್ನು ಹಾಕಲಾಗಿತ್ತಂತೆ. ಜೊತೆಗೆ ಸಾಕ್ಷ್ಯಗಳನ್ನು ಚೆನ್ನಾಗಿ ಕೂಡ ನೋಡ್ಕೊಂಡಿದ್ದಂತೆ ಅಂತ. ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಹೇಗೆ, ನಿಮಗೇನು ಬೇಕೋ ಅದು ನೋಡಿ, ನಾನು ಅದನ್ನು ಸಪ್ಲೈ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ, ದುಡ್ಡು ಬೇಕಾ, ಸಾಕ್ಷಿ ಹೇಳಬೇಡಿ ಅಷ್ಟೇ. ಈ ಕೇಸಲ್ಲಿ ಇವ್ರದ್ದೇನು ಪಾತ್ರ ಇಲ್ಲ. ಈ ತರಹ ಕೂಡ ಒಂದು ಡೀಲ್ ನಡೆದಿತ್ತಂತೆ. ಜೊತೆಗೆ ಜೈಲಿನ ಒಳಗಡೆ ಕೂಡ ಸಾಕಷ್ಟು ಸೇವೆಗಳು ಸಿಗುವಂತೆ ನೋಡಿಕೊಳ್ಳುವುದಕ್ಕೂ ಕೂಡ ಇವರು ಹಣ ಖರ್ಚು ಮಾಡಿದರು ಅಂತ ಮಾಹಿತಿ ಇದೆ. ಕೋರ್ಟ್ ವಿಚಾರಣೆ ಶುರುವಾದಾಗ ಯಾರೂ ಭಾಗಿಯಾಗುವುದು ಬೇಡ ಅನ್ನೋ ಒಂದು ಮೋಟೋ ಇಟ್ಕೊಂಡು ಇಷ್ಟು ಕಥೆ ನಡೆದಿತ್ತು ಅಂತ ಮಾಹಿತಿ ಬರ್ತಾ ಇದೆ. ಇದೀಗ ದರ್ಶನ್ ಮತ್ತು ಗ್ಯಾಂಗ್ಗೆ ಜೈಲಲ್ಲೆಲ್ಲ ವ್ಯವಸ್ಥೆ ಆಗಬೇಕು, ಸಾಕ್ಷಿಗಳೇನು ಮಾತಾಡಬಾರ್ದು, ವಿಚಾರಣೆ ಕಾಲದಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಬೇಕು, ಆರೋಪಿಗಳನ್ನು ರಾಯಲ್ ಟ್ರೀಟ್ಮೆಂಟಲ್ಲಿ ನೋಡ್ಕೊಳ್ಬೇಕು ಅಂತ. ಜೈಲಲ್ಲಿ ಇಷ್ಟೆಲ್ಲ ನೋಡಿಕೊಳ್ಳುವ ಸಲುವಾಗಿಯೇ ಇವನು ಡೀಲ್ ಮಾಡ್ಕೊಂಡಿದ್ದ ಅಂತ. ಬಟ್ಟೆ ಬೇಕಾ, ಊಟ ಬೇಕಾ, ಮದ್ಯ ಬೇಕಾ, ಸಿಗರೇಟ್ ಬೇಕಾ, ಏನು ಬೇಕು, ಹೊರಗಡೆ ಜಗತ್ತಲ್ಲಿ ಯಾವ ಥರ ಒಬ್ಬ ವ್ಯಕ್ತಿ ಇರಬಹುದೋ ಚೆನ್ನಾಗಿ ಐಷಾರಾಮಿಯಾಗಿ ಅದೆಲ್ಲವನ್ನು ಕೂಡ ಜೈಲು ಒಳಗಡೆ ಕೊಡಿ ಅಂತ. ಯಾವುದೇ ಪ್ರಾಬ್ಲಮ್ ಆಗಬಾರ್ದು, ದರ್ಶನ್ ಮಾತ್ರ ಅಲ್ಲದೆ ಉಳಿದ ಆರೋಪಿಗಳಿಗೂ ಕೂಡ ಇಂಥ ವ್ಯವಸ್ಥೆಗಳಾಗಬೇಕು ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಹಣ ಕೈ ಬದಲಾಗಿದೆ ಅಂತ ಒಂದು ಮಾಹಿತಿ ಇಲ್ಲಂತೂ ಸಿಗ್ತಾ ಇದೆ ನಮಗೆ. ದೊಡ್ಡ ಮಟ್ಟದಲ್ಲಿ ಹಣ ಕೈ ಬದಲಾಗಿದೆ. ದರ್ಶನ್ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಈ ಥರದ್ದೊಂದು ಫೆಸಿಲಿಟಿ ಸಿಗಬೇಕು ಅಂತ ಆರೋಪಿಗಳು ಕೋರ್ಟಲ್ಲಿ ಹೇಳಿಕೆ ನೀಡದಂತೆಯೂ ಕೂಡ ಹಣ ಸಂದಾಯ ಮಾಡಿರೋ ಗಾಳಿ ಸುದ್ದಿಗಳು ಕೂಡ ಇದೀಗ ಆಚೆ ಬರ್ತಾ ಇದೆ. ಏನೋ ಒಂದು 25,000 ಕೊಡಿಸ್ತಾ ಇದ್ದಂತೆ ದರ್ಶನ್, ನಾಗನ ಮೂಲಕವಾಗಿ 25,000 ರೂಪಾಯಿನ ದರ್ಶನ್ ಕೊಡಿಸ್ತಾ ಇದ್ದಿದ್ದಂತೆ. ಸುಮಾರು 10 ಜನ ಆರೋಪಿಗಳಿಗೆ 2 ತಿಂಗಳಿಂದನೂ ಹಣ ಸಂದಾಯ ಆಗಿದೆ ಅಂತ ಮಾಹಿತಿ ಇದೆ.